ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರುವ ಎಂ ಕೃಷ್ಣಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಪಕ್ಕದ ಗೋವಿಂದರಾಜನಗರ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ಪ್ರಿಯ ಮಿತ್ರ ಪ್ರಿಯಾ ಕೃಷ್ಣ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಗೆಳೆಯ ಪ್ರದೀಪ್ ಕೃಷ್ಣ ಅವರೇ, ಇಲ್ಲಿ ವೇದಿಕೆಯ ಮೇಲೆ ಮತ್ತು ಕೆಳಗೆ ಆಸೀನರಾಗಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಬಹುಶಃ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಪುಸ್ತಕವನ್ನ ಅವರಿಗೆ ನೆನಪಿನ ಕಾಣಿಕೆಯಾಗಿ ಉಡುಗೊರೆಯಾಗಿ ನೀಡಲಾಗ್ತಿದೆ. ಅಭಿನಂದಿಸಿ ಜೋರಾದ ಚಪ್ಪಾಳೆಗಳೊಂದಿಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ 76ನೇ ಗಣರಾಜ್ಯೋತ್ಸವ ಸಮಾರಂಭದ ಗೌರವ ಸಮರ್ಪಣೆ. ಕೃಷ್ಣ ಅವರಿಗೂ ಕೂಡ ಸಂವಿಧಾನದ ಪ್ರತಿಯನ್ನ ನೀಡೋದ್ರ ಮುಖಾಂತರ ನಮ್ಮ ಗೌರವವನ್ನು ಸೂಚಿಸಲಾಗ್ತಿದೆ. ಪ್ರಯುಕ್ತ ಗೌರವ ಸಮರ್ಪಣೆ ಎಲ್ಲರ ಚಪ್ಪಾಳೆಯೊಂದಿಗೆ ಸಂವಿಧಾನದ ಪುಸ್ತಕವನ್ನ ಅವರಿಗೆ ನೀಡಲಾಗ್ತಿದೆ. ಈ ಸಂವಿಧಾನದ ಪುಸ್ತಕ ನೀಡುವಂತ ಪರಿಕಲ್ಪನೆ ಶ್ರೀಯುತ ಪ್ರಿಯಾ ಕೃಷ್ಣ ಅವರದ್ದು. ಈಗ ಜನಪ್ರಿಯ ಯುವ ನಾಯಕರು, ಸಂಘಟಕರು, ಯುವಕರ ಕಣ್ಮಣಿಗಳಾದ ಪ್ರದೀಪ್ ಕೃಷ್ಣಪ್ಪ ಅವರಿಗೂ ಕೂಡ ಗೌರವ ಸಮರ್ಪಣೆ. ಈಗ ಶ್ರೀಯುತ ಪ್ರದೀಪ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ವಲಯ 2 ಈ ಎಲ್ಲ ಶಾಲಾ ಪುಸ್ತಕವನ್ನ ನೀಡಲಾಗ್ತಾ ಇದೆ. ಎಲ್ ಹನುಮಂತಯ್ಯನವರಿಂದ ಅವರಿಗೆ ಸಂವಿಧಾನದ ಪುಸ್ತಕವನ್ನು ಗೌರವಪೂರ್ವಕವಾಗಿ ನೀಡಲಾಗ್ತಿದೆ. ಸರ್ ಮುಂದೆ ಬನ್ನಿ ಸರ್. ಹಂಗೆ ಕಲ್ಲು ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ಆ ಕಡೆ ಬನ್ನಿ. ಕ್ಯಾಮ್ರಾದ ಕಾಣಲ್ಲ ನಾವು. ಆತ್ಮೀಯ ಬಂಧುಗಳೇ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕು, ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ದಿನ ನಮಗೆಲ್ಲ ಗೊತ್ತಿದ್ದಂತೆ 76ನೇ ಗಣರಾಜ್ಯೋತ್ಸವ, ಭಾರತದ ಗಣರಾಜ್ಯೋತ್ಸವ. ನಮಗೆಲ್ಲ ಗೊತ್ತಿದ್ದಂತೆ ಜನವರಿ 26, 1950ನೇ ಇಸ್ವಿ ದಿನ ನಮ್ಮ ಭಾರತವನ್ನು ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಯಿತು. ಅಂದರೆ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನು, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬಂದಂಥ ಸಂವಿಧಾನವನ್ನು ನೆಹರೂರವರು ಅಕ್ಸೆಪ್ಟ್ ಮಾಡಿ ಈ ದಿನ ಜಾರಿಗೊಳಿಸಿದಂಥ ದಿನ ಜನವರಿ 26ನೇ ತಾರೀಕು 1950ನೇ ಇಸ್ವಿ. ಇಂದಿಗೆ 76ನೇ ಜನ್ಮದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ 76ನೇ ಗಣರಾಜ್ಯೋತ್ಸವ ತಮಗೆಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ
ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ 215 ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಈ ದಿನ ಆ ಬಾವುಟ ಹಾರಿಸೋ ಮುಖಾಂತರ, ರಾಷ್ಟ್ರಧ್ವಜವನ್ನು ಹಾರಿಸೋ ಮುಖಾಂತರ ನಾವು ಭಾರತದ ಸರ್ವ ಜನಕ್ಕೂ ನಾವೆಲ್ಲ ಒಂದು, ನಾವ್ಯಾವತ್ತೂ ಬೇರೆ ಬೇರೆ ಅಲ್ಲ, ಯಾವುದೇ ಜಾತಿ ಭಾಷೆ ಧರ್ಮ ಏನೇ ಇದ್ರೂ ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ತೀರ್ಮಾನನ ನಾವು ಕೈಗೊಂಡಂಥ ದಿನ. ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಭಾರತ ಏನಾಯ್ತೇಳಿ ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯಿತು. ಸ್ವಾತಂತ್ರ್ಯ 47ನೇ ಇಸ್ವಿನಲ್ಲಿ ಬಂದಿದ್ರೂ 50ನೇ ಇಸ್ವಿನಲ್ಲಿ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ಭಾಷೆಗಳು ದೇಶದ ಎಲ್ಲ ಜನರಿಗೂ 74ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯ. ಸರ್, ಇದು ಈ ಫ್ಲಾಗ್ ತಮ್ಮದೇ ಪರಿಕಲ್ಪನೆ ಅಂತ ಹೇಳಿದ್ರು. ವಿಜಯನಗರ ಕ್ಷೇತ್ರದ ಎಲ್ಲರ ಕಲ್ಪನೆ.